ಮೋನಾ, ತಾಳಿ ಸರ ತಗೊಂಡ್ ಹೋಗಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಾರವ. ಹಂಗೆ ಒಂದ್ ಅರ್ಶಿನ ದಾರ ತಗೊಂಡು ಅರ್ಶಿನ ಕೊಂಬ್ ಕಟ್ಕೊಂಡ್ ತಗೊಂಬಾರವ. ಈಗ ಅದ್ಯಾಕವ್ವ? ಅದೇ ಕಣವ, ಕತ್ತಲ್ಲಿರೋ ತಾಳಿ ಬಿಚ್ಚಿಸ್ಬೇಕು ಅಂದ್ರೆ ಮೊದ್ಲು ಅರ್ಶಿನ ದಾರನ ಗಂಡನ ಕೈಲಿ ಕಟ್ಸಿ ಆಮೇಲೆ ತಾಳಿನ ಹೊರಗ್ ತೆಗಿಬೇಕು. ಸರಿ, ಹಂಗಾರೆ ಸಿದ್ಧ ಮಾಡ್ಕತೀನಿ. ನಡೀದೇ ಇರೋ ಸಂಭ್ರಮಕ್ಕೆ ಈ ಶೋಕಿ ಬೇರೆ ಕೇಡ. ಯಾವುದೇ ಕಾರಣಕ್ಕೂ ಈ ಸಂಭ್ರಮ ನಡಿಯಕ್ ನಾನ್ ಬಿಡಕ್ಕಿಲ್ಲ. ಇದೇನು ಬರೇ ನೀರ್ ಕುಡ್ಕಳೆ ಅಂತ ಮಡ್ಕೊಂಟೋದ್ನಲ್ಲ. ಅಣ್ಣ ಬಂದೆ ಕಣಣ್ಣ, ಹೊಸಿ ತಡ್ಕೊಳ್ಳೋಣ. ಇದಕ್ಕೆ ಓ ಚಲವಣ್ಣ, ಏನ್ ಸರಿಯಾಗಿ ತಂದ್ಬಿಟ್ಟಿದ್ಯಾ? ಏನು ನಮ್ ಬೀಗ್ರು ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ರೆ? ಇದೇನ್ ಚೆಲ್ವಾ, ಎಲ್ಲ ಲೋಕಲ್ ಬ್ರಾಂಡೇ ತಂದಂಗಿದೀಯಾ ಅಲ್ಲ? ಒಸಿ ಒಳ್ಳೆ ಬ್ರಾಂಡ್ ತಂದಿದ್ರೆ ನಿಮ್ ಅಳಿಯಂತ್ರ ಗಂಟೆ ಹೊಂಟೋಯ್ತಿತ್ತ. ಏನಣ್ಣ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲ ಬಾಗ್ಲು ಹೋಗಿ ಮೊಳ ಹಾಕದ್ರಂತೆ. ಸಿಕ್ಕಿದ್ದೆ ಸೀರುಂಡೆ ಅಂತ ಕುಡ್ಕಬೇಕು. ಏನು ನಮ್ಮೂರವ್ರೆಲ್ಲ ದಿನ ಪಾರಿನ್ ಮಾಲ್ ಕುಡಿತಿದ್ರೆ ಹೇಳಿ. ಸರಿಯಾಗಿ ಹೇಳಿದೆ ಚಲ್ವಾ. ನಮ್ ಕಾಸು ಅಂದ್ರೆ ಲೋಕಲ್ ಬ್ರ್ಯಾಂಡು, ಕಂಡೋರ್ ಕಾಸು ಅಂದ್ರೆ ಫಾರಿನ್ ಬ್ರ್ಯಾಂಡ್ ಆಗ್ತದಲ್ವಾ? ಬಂದವ್ರಿಗೆ ಅಂತ ಏನೋ ಅರೇಂಜ್ ಮಾಡೋರಪ್ಪ, ಇದ್ದಿದ್ರಲ್ಲೇ ಖುಷಿ ಪಡ್ಬೇಕು. ಅದ್ಬಿಟ್ಟು ಏನೇನ ಮಾತಾಡ್ತೀಯ ನೀನು? ಸತ್ಯವಾಗಿ ಹೇಳ್ದೆ ಕಣಣ್ಣ. ಏನು ನಮ್ಮ ಅಣ್ಣ ದಿನ ಪಾರಿನ್ ಮಾಲ್ ಕುಡಿಯಂಗೆ ಹೇಳ್ತಾವನೆ. ನನ್ ಕುಟೆ ಏಟ್ಕಿತ ಇವ ಲೋಕಲ್ ಮಾಲ್ನೇ ಕುಡ್ದಿಲ್ಲ ಹೇಳೋ. ನೀವೆಲ್ಲ ಕುಡಿತಾ ಇರಿ, ನಾ ಹೊಸಿ ಹೋಗಿದ್ ಬರ್ತೀನಿ. ಯಾಕೆ ನೀ ಕುಡಿಯಕ್ಕಿಲ್ಲ ಚಲ್ವಾ? ಅಣ್ಣ ಎಲ್ಲಾದ್ರೂ ಉಂಟೆ ಫಂಕ್ಷನ್ ನಡಿಬೇಕಾದ್ರೆ ನಾ ಕುಡ್ಕೊಂಡು ಹೋಗ್ಬಿಟ್ಟು ಬೀಗರ್ ಮುಂದ್ಗುಟ್ಟೆ ನಿಂತ್ಕೊಳಕಾದತೆ? ನೀ ಕುಡಿದ ಹೋದ್ರೆ ನಾವೇನ್ ಕುಡಿಯಕ್ಕಾಗತ್ತೋ? ಏನ್ ಹೋಗಕ್ಕಿಲ್ಲ, ಬಾ ಹೊಸಿ ಲೈಟಾಗಿ ತಗೋ. ಅಣ್ಣ ನೀನ್ ತಪ್ಪು ತಿಳ್ಕೊಬೇಡ. ನನಗೆ ನನ್ ಬೀಗರು ಶಾನೆ ಗೌರವ ಕೊಡ್ತಾರೆ, ಅದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಓಹೋ, ದೊಡ್ಡ ಮನೆ ಸಂಬಂಧ ಸಿಕ್ಕದ್ಮೇಲೆ ತಾನೇ ಬದಲಾಗ್ಬಿಟ್ಟಿದಂಗಿದೀಯಾ ಅಲ್ಲ? ಎಣ್ಣೆಲ್ ಸ್ನಾನ ಮಾಡ್ತಿದ್ದವನು ಇವಾಗ ಎಣ್ಣೆನೆ ಬೇಡ ಅಂತ ಇದೀಯಾ? ಏನ್ ನಾರಾಯಣನ, ನೀನೇ ಹಿಂಗ್ ಮಾತಾಡ್ಬಿಟ್ರೆ ಹೆಂಗ್ ಹೇಳೋಣ? ಏನು ಮಾಂಸ ತಿಂತೀವಿ ಅನ್ಬಿಟ್ಟು ಕತ್ತಿಗೆ ಮೂಳೆನೆ ತಕೊಂಡು ಓಡಾಡಕ್ಕಾಗತ್ತೆ? ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಮಗ್ ಸಿಕ್ಕಿರೋ ಗೌರವನ ಕಳ್ಕಳ ಕೆಲಸ ಮಾಡಬಾರ್ದು. ಏನೋ ನನ್ ಮಗಳ ಅದೃಷ್ಟದಿಂದ ನಮಗೂ ಒಂದ್ ಸ್ಥಾನ ಮಾನ ಸಿಕ್ಕದೆ, ಅದನ್ನ ಕಳ್ಕಬಾರ್ದಲ್ವೇ? ಸರಿ ನೀವು ಮುಂದುವರ್ಸಿ. ಏನಾದ್ರು ಬೇಕಾದ್ರೆ ಒಂದ್ ಫೋನ್ಗೇನ್ ಮಾಡಿ, ನಾ ಬರ್ತೀನಿ. ಅಣ್ಣ ತಗ ಕುಡಿ. ಎಲ್ಲ ಚಲ್ವಾ, ನಿನಗ್ ಸಿಕ್ಕಿರೋ ಈ ವೈಭವ ನನ್ ದಯೆಯಿಂದ. ಆದ್ರೆ ಬಾಯಿ ಮಾತ್ಗಾದ್ರು ಒಂದ್ಸಾರಿ ನನ್ನ ಹೆಸರಿಗೆ ಹೇಳಕ್ಕಿಲ್ವಲ್ಲ ನೀನು? ಇರ್ಲಿ, ನನ್ಗೂ ಟೈಮ್ ಬರ್ತದೆ, ಅವಾಗ ನಾನು ನೋಡ್ಕೋತೀನಿ. ನೋಡ್ದೇನವ, ನನ್ ತಮ್ಮನ್ ಬಾಳ ಹಾಳ್ ಮಾಡಿದ್ದು ಅಲ್ದೇನೆಯ ಊರ್ ತುಂಬಾ ನಿನ್ ಮರ್ವಾದೆ ಕಳಿಯಕ್ ನಿಂತವಳೆ. ಅಲ್ಲ, ಅವ್ರೆಲ್ಲ ನಮ್ ಬಗ್ಗೆ ಮಾತಾಡ್ಕತಾವ್ರೆ ಅಂದ್ರೆ ಇವಳು ಹೇಳ್ದೇನೆಯ ನಮ್ ಅಟ್ಟಿ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಗದೆ? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ಗಾದೆನೆ ಅದೇ ಕಣೆ. ಅವಳುವೆ ಈ ಅಟ್ಟಿ ಬಿಟ್ಟು ಹೋಗೋ ಕಾಲ ಹತ್ರಕ್ ಬಂದದೆ. ಆ ಕೇಡಿನ ಕಿಚ್ಗೆಯ ಇವಳು ಈಟೆಲ್ಲ ಆಡ್ತಾ ಇರೋದು. ಇಲ್ಲ ಕಣವ, ಅವಳನ್ ಮಾತ್ರ ಸುಮ್ಕೆ ಬಿಡ್ಬಾರ್ದು. ಅವಳ ಆಟಕ್ಕೆ ನೀನ್ ಇವತ್ತು ಅಂತ್ಯ ಆಡ್ಲೇಬೇಕು. ಈಟೆಲ್ಲ ಆದ್ಮ್ಯಾಕೆ ಬುಡೋ ಮಗಳು ನಾನಲ್ವೇ ಅಲ್ಲ. ಆಟವ ಅವಳು ಶುರು ಮಾಡೋಳೆ, ಅಂತ್ಯವ ಈ ಈಶ್ವರಿ ಮಾಡ್ತಾಳೆ. ನನ್ನಿಂದ ಅನ್ಯಾಯ ಆದದು ಇಲ್ಲ ಅವಳಿಂದ ಅನ್ಯಾಯ ಆದದು ತೋರ್ಸೇ ಬಿಡ್ತೀನಿ. ನೋಡು,
ಇವೆಲ್ಲವ ಅಲ್ಲಿ ಕುಡುಕ್ ತೇಲ್ತಾವ್ರಲ್ಲ ಅವ್ರ ಕೈಗೆ ಸಿಗ್ಬೇಕು. ಏನ್ ಹೇಳು? ಇವೆಲ್ಲ ಅವ್ರ ಕೈಗೆ ಸಿಗಂಗ್ ಮಾಡ್ಬೇಕು. ಆಗ್ಲಯ್ಯ ಅವನ ಬಾಯಿಂದ ಸತ್ಯ ಆಚೆಗ್ ಬರೋದು. ಜನರೆಲ್ಲ ಅವಳನ್ನ ಪಟ್ಟದ ಮ್ಯಾಗ ಕೂರ್ ಚಟ್ಟದ ಮ್ಯಾಗ ಹೆಂಗ್ ಬೀಳಿಸ್ಬೇಕು ಅಂತ ನನಗ್ ಸಂದಾಗ ಗೊತ್ತು. ಯಾರು ಮೆಸೇಜ್ ಮಾಡಿದವರು? ಅದ್ಯಾರು ಬಂದವರು ಒಂದು ಗೊತ್ತಿಲ್ವೇ? ಯಾರೇ ಬಂದ್ರು ಅವ್ರನ್ನ ಮೊದ್ಲ ತಡಿಲೇಬೇಕು, ಇಲ್ಲಾಂದ್ರೆ ಅದಕ್ಕೆ ಮುಂಜೀವನ ಹಾಳಾಗೋಯ್ತದೆ. ಇಲ್ಲ, ಹಂಗಾಗಕ್ ನಾನ್ ಬಿಡಕ್ಕಿಲ್ಲ. ಮಾವಯ್ಯ ಚಿಕ್ಕಳಿ ಅಂದ್ರೆ ನೀವು ಏನೋ ಅನ್ಕೊಳಕ್ಕಿಲ್ಲ ಅಂತಂದ್ರೆ ನಮ್ಮ ಸಂಬಂಧಿಕರೊಬ್ರು ಪೊಲೀಸ್ನವ್ರು ಅವರೇ ಅಂತ ಹೇಳಿದ್ನಲ್ಲ, ಅವ್ರನ್ನೂ ವಸಿ ಕರೆದು ಬಿಡ್ಲೆ. ಮಾವಯ್ಯ, ನಿಮ್ ಲೆವೆಲ್ ಏನೋ ಅವ್ರ ಲೆವೆಲ್ ಏನೋ, ನೀವು ಅವ್ರ ಜೊತೆ ಎಲ್ಲ ಕುಂತ್ಕೊಂಡ್ ಕುಡಿದ್ರೆ ನಿಮ್ ಗೌರವ ಏನಾಗಕ್ಕಿಲ್ಲ ಹೇಳಿ. ಅವ್ರ ಯೋಗ್ಯತೆಗೆ ಅದೇ ಸಾಕು ಬಿಡಿ. ಹಂಗಂದಿರೇ? ಆಯ್ತು ಬಿಡಿ. ನಾನು ಹೇಳ್ತೀನಂತೆ, ನೀವು ಮೊದ್ಲು ಕುತ್ಕೊಳ್ಳಿ. ಮಾವಯ್ಯ, ಮುಂಚೆಯಿಂದಾರ ಪಾರಿನ್ ಬಂದು ಕುಡ್ದಿದ್ರೆ? ಯಾವಾಗ್ಲೋ ಒಂದ್ ಕಿತ ನಮ್ಮ ಹಳಿ ಅಂದ್ರೆ ಕುಟೆ. ತಕೊಳ್ಳಿ. ಮಾವಯ್ಯ, cheers. ಸಖತ್ತಾಗದೆ ಚಿಕ್ಕಳಿ ಅಂದ್ರೆ. ಹಳಿ ಅಂದ್ರೆ ನಿಮ್ ಮದ್ವೆ ದಿವಸ ನಾನು ಏನೇನೋ ಮಾತಾಡ್ಬಿಟ್ಟೆ, ಅದ್ನೇನು ಮನ್ಸಲ್ಲಿ ಮಡಿಕಬೇಡಿ. ಮಾವಯ್ಯ, ನನ್ ಮನ್ಸ್ನಾಗ ಅದೇನು ಇಲ್ಲಂತೆ, ನೀವು ಆರಾಮಾಗಿ ಕುಡೀರಿ. ನೀನ್ ಆಡಿರೋ ಮಾತ್ನು ನಿನ್ ಮಗಳು ನನಗ್ ಮಾಡಿರೋ ಅವಮಾನನು ಹೆಂಗ್ ತಾನೇ ಮರೆಯಕ್ಕಾಯ್ತದೆ? ಇವತ್ ಒಟ್ಟಿಗೆ ಉತ್ತರ ಕೊಡ್ತೀನಿ, ನೋಡ್ತಾ ಇರೋ. ಮಾವಯ್ಯ, ಒಂದೇ ನಿಮಿಷ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಹೋಗಿದ್ದೆ ಸರ್, ನೀವು ನಮ್ಮ ಮಾವೂರ್ ಸಂಬಂಧಿ ಪೊಲೀಸ್ ಅಲ್ವೇ? ಹೌದು ಚಿಕ್ಕ ಯಜಮಾನ್ರೆ. ಸಾಯನೇ ಸಂತೋಷ ಆಯ್ತು. ನಮ್ಮ ಮಾವ ನಿಮ್ ಬಗ್ಗೆ ತುಂಬಾ ಹೇಳೋರೆ. ಇದೇನ್ ಸರ್, ಖಾಲಿ ಬಾಟ್ಲ್ ಇಟ್ಕೊಂಡು ಹಿಂಗ? ನೀರ್ ಖಾಲಿ ಆಗಿತ್ತು, ಅದಕ್ಕೆ ತಗೊಂಡ್ ಹೋಗೋಣ ಅಂತ ಬಂದೆ. ಓ, ನೀವು ಅವ್ರ ಜೊತೆ ಕುಂತ್ಕೊಂಡು ಲೋಕಲ್ ಡ್ರಿಂಕ್ಸ್ ಕುಡಿತಿದ್ರೆ? ಛೇ, ನಮ್ಮ ಮಾವ ಯಾಕೆ ಇಂಥ ಕೆಲಸ ಮಾಡಿದ್ರು? ಅಲ್ಲ, ಮುಖ್ಯವಾದವ್ರು ಯಾರಾದ್ರೂ ಇದ್ರೆ ಕೊಡಿ ಅಂತ ನಾನೇ ಫಾರಿನ್ ಬಾಟ್ಲು ಕೊಟ್ಟಿದ್ದೆ. ಆದ್ರೆ ಅಲ್ಲವರು ಮುಖ್ಯವಾದವ್ರು ಯಾರು ಇಲ್ಲ ಅಂತ ಅವ್ರೊಬ್ರೆ ಫಾರಿನ್ ಬಾಟ್ಲು ಕುಡಿತಾವ್ರಲ್ಲ. ನೀವ್ ಹೇಳ್ತಾ ಇರೋದು ದಿಟನಾ? ಚೆಲ್ವಾ ಹಂಗೆ ಹೇಳದ್ನೆ. ಹೌದು, ನಾನ್ ಯಾರಾದ್ರೂ ಮುಖ್ಯವಾದವ್ರು ಇದ್ರೆ ನೋಡಿ ಅಂತ ಹೇಳಿದ್ದೆ. ಅವ್ರು ನೋಡಿದ್ರೆ ಅಂತ ಯೋಗ್ಯವಾದವ್ರು ಯಾರು ಇಲ್ಲ ಬಿಡು ಅಂತ ಅಂದ್ರು. ಹಂಗಾರ ಅವ್ರ ದೃಷ್ಟಿನಲ್ಲಿ ನೀವು ಅಯೋಗ್ಯರು ಅನ್ನಂಗಾತು. ಅಲ್ಲಿ ನೋಡಿ,
ನೋಡಿ ಹೆಂಗ್ ಕುಡಿತಾವ್ರೆ. ಮೋಹನ ಪೂಜೆ ಮಾಡಕ್ ಹೋದವಳು ದೇವ್ರ ಮನೇಲಿ ಸೆಟ್ಲ್ ಆಗ್ಬಿಟ್ಲ ನೋಡ್ಲಾಗೋಯಿಂದ. ಮೋಹನ ಟೇಮ್ ಆಗಕ್ಕಿಲ್ವಾ? ಅದೇನ್ ಮಾಡ್ಬೇಕು, ಬಿರ್ಬಿರ್ನೆ ಮಾಡ್ರಿ. ಎಲ್ಲ ಸಿದ್ಧ ಆಗದೆ ರೀ. ಅರ್ಶನ ಕೊಂಬಂದ್ ಕಟ್ಬಿಟ್ರೆ ವಿದ್ಯನ್ಗೆ ಶಾಸ್ತ್ರ ಶುರು ಮಾಡ್ಬಿಡ್ತೀವಿ. ಸರಿ ಸರಿ. ನೋಡ್ದೇನವ ಇವ್ ಸಂಭ್ರಮವ. ಅವ್ರು ಖುಷಿ ಪಡ್ಬೇಕು ಕಣೆ. ಖುಷಿ ಪಟ್ಟು ನಿರೀಕ್ಷೆ ಹೆಚ್ಚಾಗ್ಬೇಕು. ಆಗ ಇದಾಗಕ್ಕಿಲ್ಲ ಅಂತ ಗೊತ್ತಾದಾಗ ಅವ್ರ ನೋವು ಅನುಭವಿಸ್ತಾರ ನೋಡು. ಅದನ್ನ ನೋಡ್ಬೇಕು ಅಂತ ತಾನೇ ಈಟೆಲ್ಲ ಕಷ್ಟಪಡ್ತೀವ್ನಿ. ಅವ್ರಿಬ್ರು ಸಂಬಂಧ ಗಟ್ಟಿ ಮಾಡ್ಬೇಕು ಅಂತ ಮಾಡ್ತಿರೋ ಈ ತಾಳಿ ಶಾಸ್ತ್ರ ಅವ್ರಿಬ್ರನ್ನು ದೂರ ಮಾಡೋ ಶಾಸ್ತ್ರಕ್ಕೆ ಏನ್ ಸಿದ್ಧ ಆಗ್ಬೇಕು ಎಲ್ಲ ಸಿದ್ಧ ಆಯ್ತಾ ಇದೆ. ಆದ್ರೂ ಸರ್ ನಂಗೆ ತುಂಬಾ ಬೇಜಾರಾಗೋತು. ಅಲ್ಲ, ನಿಮ್ ಸ್ಥಾನ ಎಂತದ್ದು, ಗೌರವ ಎಂತದ್ದು, ನಿಮ್ ಘನತೆ ಎಂತದ್ದು, ಇದ್ ಯಾವ್ದನ್ನು ಲೆಕ್ಕಿಸ್ದೆ ನಮ್ಮ ಮಾವಯ್ಯ ಯಾಕೆ ಹಿಂಗ್ ನಿಮ್ಗೆ ಅವಮಾನ ಮಾಡಿದ್ರು ಅಂತಲೇ ಗೊತ್ತಾಯ್ತಾ ಇಲ್ಲ. ಇವತ್ತು ಜನಗಳೇ ಅಷ್ಟು ಮಗ, ಉಪಕಾರ ಸ್ಮರಣೆ ಇಲ್ದವ್ರು. ಇವರು ನಮ್ಗೆ ಬೇಕಾದವ್ರು ಅಂದಲ್ಲ, ಅದಕ್ಕೆ ನಮ್ಗೆ ಅಂತ ತಂದಿದ್ಮಲ್ಲ ಅದನ್ನೇ ತಂದೀವ್ನಿ. ಪರವಾಗಿಲ್ಲ, ನಿಮಗ್ ತಂದಿರೋದು ನೀವೇ ತಗೊಳ್ಳಿ. ಸರ್, ನಿಮ್ಗಿನ್ನು ನಮಗೆ ಎಣ್ಣೆ ಹೆಚ್ಚೆ. ನೀವು ಲೈ ಮಗ, ನೀನ್ ಹಾಕೊಡು ಹೇಳ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ತುಂಬಾನೇ ಥ್ಯಾಂಕ್ಸ್. ಅಭಿಮಾನ ಅಂತ ಯಾಕೆ ಹೇಳ್ತೀರಾ? ನೀವು ನಮ್ಮೋರು, ನಾವ್ ನಿಮ್ಮೋರ್ ಆಟಯ. ನೀವು ಆರಾಮಾಗಿ ಕುಡೀರಿ. ಸಾರ್, ನೀವಿಲ್ಲ ಅಂದಿದ್ರೆ ಮದುವೆನೇ ಆಯ್ತಿರ್ಲಿಲ್ವಂತೆ. ಇವತ್ತು ಅವಳು ಸುಖವಾಗಿ ಬಾಳ್ತಾವಳಲ್ಲ, ಅದು ನೀವ್ ಹಾಕಿರೋ ಭಿಕ್ಷೆ ಅಂತಲ್ಲ. ಲೇ ಮಗ, ಈಗ ಅದೆಲ್ಲ ಯಾಕೆ ಹೇಳು? ಇದು ಅವ್ರ ದೊಡ್ಡ ಗುಣ ಕಳ್ಳ. ಇವ್ರೇನಾದ್ರೂ ಇಲ್ದೆ ಹೋಗಿದ್ರೆ ಅವನು ನಿಮ್ಮನೆ ಮೆಟ್ಲು ಹೊತ್ತಕಾಯ್ತಿರ್ಲಿಲ್ಲ. ಉಪಕಾರಕ್ಕೆ ಅಪಕಾರ ಮಾಡ್ತಾವನೆ ಅಂದ್ರೆ ಒಳ್ಳೆತನಕ್ಕೆ ಬೆಲೆಲಿರುತ್ತೆ ಹೇಳು ಮಗ. ಏನಣ್ಣ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲ ಬಾಗ್ಲು ಹೋಗಿ ಒಳ ಹಾಕದ್ರಂತೆ. ಸಿಕ್ಕಿದ್ದೆ ಸೀರುಂಡೆ ಅಂತ ಕುಡ್ಕಬೇಕು. ಏನು ನಮ್ಮ ಅಣ್ಣ ದಿನ ಫಾರಿನ್ ಮಾಲ್ ಕುಡಿಯಂಗೆ ಹೇಳ್ತಾವನೆ. ಅವ್ರು ನೋಡಿದ್ರೆ ಅಂತ ಯೋಗ್ಯದವ್ರು ಯಾರು ಇಲ್ಲ ಬಿಡು ಅಂತ ಅಂದ್ರು. ಏ ಮಗ, 5 ಬೆರಳು ಒಂದೇ ಸಮ ಇದ್ದತೆ. ಕೆಲವರು ಮಾಡಿರೋ ಸಣ್ಣ ಸಹಾಯನೇ ಜೀವನ ಪೂರ್ತಿ ನೆನ್ಸ್ಕೊಂಡಿರ್ತಾರೆ. ಇನ್ ಕೆಲವರು ಅವ್ರು ಬದುಕಿರೋದೇ ಇವ್ರಿಂತ ಅಂತ ಗೊತ್ತಿದ್ರುವೆ ದಿಮಾಕು, ದೌಲತ್ತು ಇವೆಲ್ಲ ತೋರಿಸ್ಕೊಂಡು ಓಡಾಡ್ತಾರೆ. ಲೋ ಮಗ, ಇವ್ರ ಮನ್ಸು ಮಾಡಿದ್ರೆ ಈಗ್ಲೂ ಅವ್ರ ಬದುಕನ ಬೀದಿಗೆ ತಂದು ನಿಲ್ಸ್ಬಿಡ್ಬೋದು. ಅದೆಲ್ಲ ಗೊತ್ತಿದ್ರುನು ಅವನ್ ಹಿಂಗ್ ನಡ್ಸ್ಕೋತಾವನೆ ಅಂದ್ರೆ ಅವನ್ ಮನ್ಸಲ್ಲಿ ಏನಿರ್ಬೋದು ಇವ್ರ ಬಗ್ಗೆ. ಇವ್ರು ಹಿಂಗೇನು ಮಾಡಕ್ಕಿಲ್ಲ ಅಂತ ಗೊತ್ತಿರತ್ಕೆ ಗಂಡ್ಲ ಅವರು ಇವ್ರನ್ನ ಇಷ್ಟು ಕೀಳಾಗಿ ನಡ್ಕೊಂಡಿರೋದು. ಇವ್ರು ಒಳ್ಳೆತನನವರು ದುರುಪಯೋಗ ಪಡಿಸ್ಕೊಂಡವ್ರ ಆಟಯ. ಹಂಗ ಅನ್ಕೋಬೇಡ ಮಗ,
ಒಳ್ಳೆಯವ್ರ ಕೋಪ ಬಂದ್ರೆ ಅದ್ ಎಷ್ಟು ಕೆಟ್ಟದಾಗಿರ್ತದೆ ಅಂತ ಅವನು ಯೋಚನೆನೂ ಮಾಡಿರಕ್ಕಿಲ್ಲ. ಸಾರ್ ಮನ್ಸ್ ಮಾಡಿದ್ರೆ ಈಗ್ಲೂ ಅವ್ರ ಬಂಡವಾಳನ 3 ಕಾಸು ಹರಾಜ್ ಹಾಕ್ಬಿಡ್ತಾರೆ ಅಲ್ವಾ ಸಾರ್? ಬಿಡಾಕಿಲ್ಲ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಾಕಿಲ್ಲ. ಇವತ್ ಚೆಲ್ವಾ ನೀಯತ್ತೆ ಇಲ್ದೋನೆ, ನೀವತ್ತ ನಿನ್ ಕತೆ ಮುಗಿತಕಲ್ಲ. ನಿನ್ ಕುಟುಂಬದ ಯೋಗ್ಯತೆ ಏನು ಅಂತ ಇವತ್ತು ನಾನು ಬೈ ಬಾಳೆ ಮಾಡ್ತೀನಿ. ಅಬ್ಬಾ, ಆ ಲೋಕಿ ಬಾಯಿ ಮುಚ್ಚಿದೀವಲ್ಲ, ಮತ್ತ್ಯಾಕೆ ಎದುರ್ಕೋತಿದ್ಯಾ ಬಿಡು. ಈ ಈಶ್ವರಿನ ನಂಬಕ್ಕಾಗಕ್ಕಿಲ್ಲ ಕಣೆ. ಅವಳು ಖುಷಿಯಾಗಿರೋದ್ ನೋಡ್ತಾ ಇದ್ರೆ ಏನೋ ಮಾಡ್ತಾಳೆ ಅನ್ನಿಸ್ತಾ ಇದೆ. ಅವಳು ಏನ್ ಮಾಡ್ತಾಳೆ, ಯಾರ್ ಬದುಕಕ್ ಕೊಳ್ಳಿ ಇಡ್ತಾಳೆ ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಕಣೆ. ಒಂದಂತೂ ಸತ್ಯ, ಅವಳು ಬೆಳಿಬೇಕು ಅಂದ್ರೆ ಯಾರನ್ನಾರು ತುಳ್ದು ಮೇಲ್ ಹೋಗ್ತಾಳೆ. ಇನ್ನೂ ಅದೇಟ್ ಹೊತ್ತು ಮಾಡಿರಿ. ಬಿರ್ನೆ ಭದ್ರನ್ ಕೈಲಿ ಅರ್ಶಿಣ ಕೊನೆಯನ್ನ ಕಟ್ಟಿಸ್ಬಿಟ್ಟು ತಾಳಿ ಬಿಚ್ಚಿಸ್ಕೊಂಡು ತಾಳಿನ ಸರಕ್ಕೆ ಪೋಣಿಸ್ಬಿಡಿ. ಆಯ್ತು ಅತ್ತೆ, ಪೂಜೆ ಒಂದ್ ಆಗ್ಬಿಟ್ರೆ ಭದ್ರನ್ ಕೈಲಿ ಕಟ್ಟಿಸ್ಬಿಡೋದಯ್ಯ. ಇವತ್ತ ತಾಳಿ ಸರ ಕಿತ್ತಾಕ್ತೇನೆ ಹೊರ್ತು ಭದ್ರ ಕಟ್ಟಕ್ ನಾನ್ ಬಿಡಕ್ಕಿಲ್ಲ. ಅಮ್ಮ, ಆಟಮ್ ಬಾಂಬ್ಗೆ ಬೆಂಕಿ ಹಚ್ಚಾಗದೆ, ಏನಿದ್ರು ಬ್ಲಾಸ್ಟ್ ಆಗೋದು ಒಂದೇ ಬಾಕಿ. ಕುಡೀರಿ ಸರ್, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡ್ಬೇಡಿ ಸರ್, ಕುಡೀರಿ. ಲೋ ಚೆಲ್ವಾ, ನೀ ಎತ್ತಿಲ್ದೋನೆ. ನಾನು ಲೋಕಲ್ ಬ್ರಾಂಡಿ ಕುಡಿಯೋನಿಲ್ಲ. ಇವತ್ತು ನೀನು ಪಿರಾಡ್ ಬ್ರಾಂಡಿ ಕುಡಿಯೋಂಗ್ ಮಾಡಿರೋ ನಾನು. ಇವತ್ತಪ್ಪ ಮಗಳಿಬ್ರು ನಾನ್ ಮಾಡಿರೋ ಉಪಕಾರನ ಮರೆತು ಮೆರೆತಾ ಇದ್ದೀರೇನ್ರ? ಮೆರೀರಿ. ಇವತ್ತು ನಿನ್ನ ಮಗಳು ಬಾಳ್ತಾ ಇದ್ದಾಳಲ್ಲ, ಬಾಳು. ಅದು ನಾನು ಕೊಟ್ಟಿರೋ ಭಿಕ್ಷೆ, ನಾನು ಕೊಟ್ಟಿರೋ ಭಿಕ್ಷೆ. ಇವತ್ತಪ್ಪ ಮಗಳು ಬಂಡವಾಳ ಬಯಲು ಮಾಡದೆ ಹೋಗ್ರ ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ಅಯ್ಯಯ್ಯೋ, ಅಣ್ತಮ್ಮ ಬೇರೆ ಈ ಕಡೆನೆ ನೋಡ್ತಾವನಲ್ಲ, ಏನಪ್ಪ ಮಾಡೋದು? ಲೋ ಭದ್ರ, ಬಾರ್ಲಾ, ಅರ್ಶಿಣದ ಕೊನೆ ಕಟ್ ಬಾ. ಆಗ್ಲಿಂದ ಬಾಗಿಲದ ಕಡೆನೆ ನೋಡ್ತಾ ನಿಂತಿದೀಯಲ್ಲ, ಬರೋರ್ ಬರ್ತಾರೆ, ಬಾ. ಬಂದೆ. ಲೇ ಭದ್ರ, ಒಳ್ಳೆ ಟೈಮ್ ಮುಗ್ದೋಯ್ತದೆ, ಬಾರ್ಲಾ. ಭದ್ರ, ನಿನ್ನೆ ಕಲ್ಲ ಕರೀತಾ ಇರೋದು, ಬಾ ಅಂದೆ. ಆಪೆ
ಅದೇಟ್ ನಗ್ತೀಯ ನಗೆ. ಇವತ್ತು ಇದೇ ನಿನ್ನ ಕೊನೆ ನಗು. ಈ ಈಶ್ವರಿಯತ್ತೆ ಮೆರಿತಾ ಇರೋದ್ ನೋಡ್ತಾ ಇದ್ರೆ ನನ್ಗೂ ಯಾಕೋ ತಲೆ ತಿರುಗಿ ಗೊತ್ತಾದೆ ಕಣವ. ಲೇ, ಇಷ್ಟೋ ತನಕ ಹೆದರ್ಕೋಬೇಡ ಅಂದು ಈಗ ನೀನು ಹೆದರ್ಕೊಂಡು ನನ್ನ ಹೆದರ್ಸ್ತಾ ಇದೀಯ. ಎಲ್ಲ ಅವನು ಕಿಡಿ ಹತ್ಸಿವ್ನಿ, ಬತ್ತನ್ ಸ್ವಲ್ಪ ತಡಿ.